ಏನಾದರೂ ಸ್ವೀಟ್ ತಿನ್ಬೇಕನ್ನಿಸ್ದಾಗ ನಾ ಮಾಡೋ ಥರ ಶಾವಿಗೆ ಪಾಯಸ ಮಾಡಿ ತುಂಬ ರುಚಿಯಾಗಿರುತ್ತೆ. ಅದು ಅಲ್ಲದೆ ಎಷ್ಟೊತ್ತು ಇಟ್ಟರೂ ಕೂಡ ಈ ಶಾವಿಗೆ ಪಾಯಸ ಗಟ್ಟಿಯಾಗೋದಿಲ್ಲ. ಇದನ್ನು ಮಾಡೋದಕ್ಕೆ ಒಂದು ಪಾತ್ರೆಗೆ 2.5 ಕಪ್ನಷ್ಟು ನೀರನ್ನು ಹಾಕಿ ಬಿಸಿ ಮಾಡೋಕ್ಕಿಡಬೇಕು. ಯಾವುದಾದ್ರೂ ಒಂದು ಕಪ್ಪಿಂದ ಅಳತೆ ಮಾಡಿ ತಗೊಳ್ಳಿ. ನಂತರ ಗ್ಯಾಸ್ ಹಚ್ಕೊಂಡು ಕಡಾಯಿಗೆ 2 ಸ್ಪೂನಷ್ಟು ತುಪ್ಪವನ್ನು ಹಾಕಿ ಬಿಸಿ ಆದ ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ಹಾಕಿ ಅರ್ಧದಷ್ಟು ಫ್ರೈ ಮಾಡ್ಕೊಳ್ಳಿ ಸಣ್ಣ ಉರಿಯಲ್ಲಿ. ಇದು ಅರ್ಧದಷ್ಟು ಫ್ರೈ ಆದಮೇಲೆ ಇದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಣ ದ್ರಾಕ್ಷಿಯನ್ನು ಕೂಡ ಹಾಕಿ ಇದು ಬಲೂನ್ ಥರ ಉಬ್ಬಿದ ಮೇಲೆ ಒಂದು ಬಟ್ಟಲಿಗೆ ತೆಗೆದಿಡಿ. ಅದೇ ಪಾತ್ರೆಗೆ 1 ಕಪ್ನಷ್ಟು ಶಾವಿಗೆಯನ್ನು ತಗೊಂಡು ಸಣ್ಣ ಉರಿಯಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ನಾವು ಮೊದಲೇ ನೀರು ಕೂಡ ಕಾಯಕ್ಕಿಟ್ಟಿದ್ದೀವಿ ನೋಡಿ, ಅದನ್ನು ಹಾಕಿಬಿಟ್ಟು ಮೀಡಿಯಮ್ ಉರಿಯಲ್ಲಿ ಈ ಶಾವಿಗೆಯನ್ನು ನಾವು ಕುದಿಯೋಕ್ಕೆ ಬಿಡೋಣ. ಅಷ್ಟರಲ್ಲಿ ಈ ಶಾವಿಗೆಗೆ ಹಾಲು ಕೂಡ ಕಾಯಕ್ಕಿಡಬೇಕು. ಪಾತ್ರೆಗೆ 3 ಕಪ್ನಷ್ಟು ಹಾಲನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಕಾಯಕ್ಕಿಟ್ಬಿಡೋಣ. 1 ಕಪ್ ಶಾವಿಗೆಗೆ 3 ಕಪ್ ಹಾಲು ಸರಿ ಹೋಗುತ್ತೆ. ಇವಾಗ ನೋಡಿ ಶಾವಿಗೆ 90 ಭಾಗದಷ್ಟು ಚೆನ್ನಾಗಿ ಬೆಂದಿದೆ. ನಾವು ಕಟ್ ಮಾಡಿದರೆ ಮಾತ್ರ ಕಟ್ ಆಗ್ತಾಯಿದೆ. ಈ ಥರ ಇದ್ದರೆ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ಹಾಲು ಕೂಡ ಚೆನ್ನಾಗಿ ಕಾದಿದೆ. ಇವಾಗ ಶಾವಿಗೆಗೆ ಹಾಕಿಬಿಟ್ಟು 2 ಕುದಿ ಬರೋವರೆಗೂ ಕುದಿಯೋಕ್ಕೆ ಬಿಡೋಣ. 2 ಕುದಿ ಕುದ್ದಾದಮೇಲೆ ಇದಕ್ಕೆ 3/4 ಕಪ್ನಷ್ಟು ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ನೀವು ಸಕ್ಕರೆ ಏನಾದರೂ ಜಾಸ್ತಿ ತಿಂತಾಯಿದ್ರೆ 1 ಕಪ್ನಷ್ಟು ಹಾಕಿ ಸರಿ ಹೋಗುತ್ತೆ. ಇವಾಗ ಇದು ಸಕ್ಕರೆ ಕರಗಿದ ಮೇಲೆ ನಾವು ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ಹಾಕಿ 2 ಸ್ಪೂನ್ನಷ್ಟು ಬಾದಾಮ್ ಪೌಡ್ರ್ ಹಾಕಿ ತುಂಬ ರುಚಿಯಾಗಿರುತ್ತೆ. ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿಸಿ ಬಿಸಿ ಆಗಿರುವಂಥ ಶಾವಿಗೆ ಪಾಯಸ ರೆಡಿ ಆಯಿತು. ನಾನಿಲ್ಲಿ ತಣ್ಣಗಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಪಾಯಸ ರೆಡಿಯಾಗಿದೆ. ಸ್ವಲ್ಪನೂ ಕೂಡ ಗಟ್ಟಿಯಾಗಿಲ್ಲ. ಈ ವಿಧಾನದಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.